ವೀಕ್ಷಕರೇ, ತಮಿಳುನಾಡಲ್ಲಿ ನಟ ವಿಜಯರವರು ಚುನಾವಣೆಯಲ್ಲಿ ಭರ್ಜರಿ ಜಯಬೇರಿಯನ್ನು ಸಾಧಿಸಿ ಈಗ ಮುಖ್ಯಮಂತ್ರಿಯಾಗಿದ್ದು ಎಷ್ಟು ಸುದ್ದಿ ಆಗ್ತಿದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ನಟಿ ತ್ರಿಷಾ ಹಾಗೂ ವಿಜಯ್ ಇವರಿಬ್ಬರ ರಿಲೇಶನ್ಶಿಪ್ ನಡುವಿನ ಗಾಸಿಪ್ ಹಾಗೂ ಟ್ರೋಲಿಂಗ್ಗಳು ಕೂಡ ಅಲ್ಲಿ ಸಖತ್ ಸದ್ದನ್ನ ಮಾಡ್ತಿದ್ದಾವೆ. ನಟಿ ತ್ರಿಷಾ ಹಾಗೂ ವಿಜಯ್ ಇವರಿಬ್ಬರ ಸಂಬಂಧದ ನಡುವಿನ ಗುಸುಗುಸು ಇವತ್ತು ಮತ್ತು ನಿನ್ನೆದು ಅಲ್ಲ. ಚುನಾವಣೆಯ ರಿಸಲ್ಟ್ ಬಂದಿದ್ದು ಇದೇ ಮೇ 4ನೇ ತಾರೀಕು. ಅವತ್ತೇ ನಟಿ ತ್ರಿಷಾರವರ ಬರ್ತ್ಡೇ ಕೂಡ ಇತ್ತು. ತ್ರಿಷಾರವರ ಬರ್ತ್ಡೇಗೆ ವಿಜಯರವರು ಈ ಸಲ ಗೆದ್ದು ಇಡೀ ತಮಿಳುನಾಡನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನುವಂತ ಹಾಸ್ಯಭರಿತ ಮೀಮ್ಗಳು ಎಲ್ಲಾ ಕಡೆ ವೈರಲ್ ಆದವು. ಹಾಗೂ ಅನೇಕ ವರ್ಷಗಳ ಹಿಂದೆ ಯಾವುದೋ ಖಾಸಗಿ ಟಿವಿ ಸಂದರ್ಶನದಲ್ಲಿ ನಿಮ್ಮ ಜೀವನದ ಅತಿ ದೊಡ್ಡ ಆಸೆ ಏನು ಅಂತ ತ್ರಿಷಾರವನ್ನ ಕೇಳಿದಾಗ ಅವರು ಸಹಜವಾಗಿ ನನಗೆ ತಮಿಳುನಾಡಿನ ಸಿಎಂ ಆಗಬೇಕು ಅನ್ನುವಂತ ಕನಸಿದೆ ಅಂತ ಹೇಳ್ಕೊಂಡಿದ್ರು. ಈ ಒಂದು ವಿಡಿಯೋ ಈಗ ವಿಜಯ್ ಗೆದ್ದ ನಂತರ ಮತ್ತೆ ಸಾಕಷ್ಟು ವೈರಲ್ ಆಗಿದೆ. ವಿಜಯರವರು ಗೆದ್ದು ಸಿಎಂ ಆಗುವಂತ ಮೂಲಕ ತ್ರಿಷಾರವರ ಕನಸನ್ನ ಇಷ್ಟು ವರ್ಷಗಳ ನಂತರ ನನಸು ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದ ತುಂಬಾ ಟ್ರೋಲ್ ಮಾಡಲಾಗ್ತಿದೆ. ವೀಕ್ಷಕರೇ, ಈ ವಿಜಯ್ ಹಾಗೂ ತ್ರಿಷಾ ಒಂದೇ ಕ್ಷೇತ್ರದಲ್ಲಿ ದುಡಿಯುವಂತ ಕಲಾವಿದರು. ಅನೇಕ ಚಿತ್ರಗಳಲ್ಲಿ ಅವರು ಒಟ್ಟಿಗೆ ನಟಿಸಿದ್ದಾರೆ. ಈ ವಿಜಯರವರು ಬಹಳ ವರ್ಷಗಳ ಹಿಂದೆನೆ ಸಂಗೀತ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ಕಾರಣಾಂತರಗಳಿಂದ ಅವರ ಸಾಂಸಾರಿಕ ಬದುಕಿನಲ್ಲಿ ವಿರಸದ ಗಾಳಿ ಬೀಸಿತ್ತು. ಸಂಗೀತ ಖುದ್ದು ವಿಜಯರವರ ವಿರುದ್ಧ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅವ್ರಿಗೆ ಇನ್ನೂ ಕೂಡ ಡಿವೋರ್ಸ್ ಆಗಿಲ್ಲ. ಅದಿನ್ನೂ ಕೂಡ ಕೋರ್ಟ್ ನಲ್ಲಿದೆ. ಆದ್ರೆ ಪಿಟಿಷನ್ ಅರ್ಜಿಯಲ್ಲಿ ಸಂಗೀತ ಆರೋಪ ಮಾಡಿದ್ದು ಏನಪ್ಪಾ ಅಂದ್ರೆ 2021ನೇ ಇಸ್ವಿನನ್ನು ಕೂಡ ನನ್ನ ಪತಿ ವಿಜಯ್ ಒಬ್ಬ ಖ್ಯಾತ ನಟಿಯ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಬರೆದಿದ್ರು. ಅಲ್ಲಿ ಅವರು ಅದು ಯಾವ ನಟಿಂತ ಹೆಸರನ್ನೇನು ನಮೂದಿಸಿಲ್ಲವಾದರೂ ನನ್ನ ಪತಿ ವಿಜಯ್ ಯಾರೋ ನಟಿಯ ಜೊತೆ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಅವರು ಹೇಳ್ಕೊಂಡಿದ್ರು. ಅವರು ಆ ನಟಿಯ ಹೆಸರನ್ನ ಬರೆದೇ ಹೋದ್ರೂ ಕೂಡ ಅದು ನಿಸ್ಸಂಶಯವಾಗಿ ತ್ರಿಷಾ ಅಂತ ಎಲ್ರಿಗೂ ಗೊತ್ತು. ಇತ್ತೀಚೆಗೆ ತ್ರಿಷಾರವರ ಹೊರತಾಗಿ ತಮಿಳಿನ ಅಥವಾ ಬೇರೆ ಚಿತ್ರರಂಗದ ಯಾವ ನಟಿಯ ಜೊತೆ ಕೂಡ ವಿಜಯ್ ಕಾಣಿಸ್ಕೊಳ್ತಿಲ್ಲ. ಅವ್ರ ಜೊತೆ ಆಗಾಗ ಕಾಣಿಸ್ಕೊಳ್ಳುವಂತ ನಟಿ ತ್ರಿಷಾ ಒಬ್ಬರೇ. ಅದಲ್ಲದೆ ಇತ್ತೀಚೆಗೆ ಇವರು ಕೂಡ ಎದ್ದಿರುವಂತ ಗುಲ್ಲುಗಳನ್ನ ಇನ್ನಷ್ಟು ಪ್ರಚೋದನೆ ಮಾಡುವ ಹಾಗೆ ವರ್ತಿಸ್ತಿದ್ದಾರೆ. ಮೊನ್ನೆ ಅಂತೂ ವಿಜಯರವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತ್ರಿಷಾರವರು ಬಂದಂತ ರೀತಿ, ಮತ್ತೆ ಅಲ್ಲಿ ಮೀಡಿಯಾ ಹಾಗೂ ಅವರ ಸ್ನೇಹಿತರು ಮತ್ತೆ ಖುದ್ದು ಅವರ ತಂದೆ ತಾಯಿ ಇವರೆಲ್ಲರೂ ಕೂಡ ತ್ರಿಷಾರವರನ್ನ ಟ್ರೀಟ್ ಮಾಡದಂತ ರೀತಿ ನಿಜಕ್ಕೂ ಆಶ್ಚರ್ಯವನ್ನ ತರಿಸುವಂತಿತ್ತು. ಎಲ್ಲೋ ವಿಜಯರವರ ಪತ್ನಿನೇ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅವರನ್ನ ಟ್ರೀಟ್ ಮಾಡಿದ್ರು. ಅದಲ್ಲದೆ ಮತ ಎಣಿಕೆ ದಿನ ಖುದ್ದು ತ್ರಿಷಾರವರು ತಿರುಪತಿಗೆ ಹೋಗಿ ವಿಜಯರವರ ಪಕ್ಷ ಗೆಲ್ಲಿಂತ ತಿಮ್ಮಪ್ಪನಿಗೆ ಪೂಜೆಯನ್ನ ಮಾಡಿಸ್ಕೊಂಡು ನೇರವಾಗಿ ವಿಜಯರವರ ಮನೆಗೆನೆ ಬಂದಿದ್ರು. ಇನ್ನು ವಿಜಯ್ ಹಾಗೂ ಸಂಗೀತ ಈ ಇಬ್ರು ಕೂಡ 26 ವರ್ಷಗಳಿಗೂ ಹೆಚ್ಚು ಕಾಲ ಪತಿ ಪತ್ನಿಯರಾಗಿ ಒಟ್ಟಿಗೆ ಜೀವಿಸ್ತವರು. ವಿಜಯರವರ ಅಭಿಮಾನಿಯಾಗಿ ಅವರಿಗೆ ಮೊದಲು ಪರಿಚಯ ಆದಂತ ಸಂಗೀತ ವಿಜಯರವರನ್ನ ಪ್ರೀತಿಸಿ ಮುಂದೆ ಅವರ ಬಾಳ ಸಂಗತಿಯಾಗಿ ಬಂದಿದ್ರು. ಅವ್ರಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಈಗ ಆ ಇಬ್ರು ಕೂಡ ಮೇಜರ್ ಅಂದ್ರೆ 18 ವರ್ಷ ದಾಟ್ತಂತ ವಯಸ್ಕರರೇ. ಇಂಥ ಪರಿಸ್ಥಿತಿಯಲ್ಲಿ ವಿಜಯ್ಗೆ ಅನಗತ್ಯ ಸಹವಾಸ ಬೇಕಿರ್ಲಿಲ್ಲ. ಹಾಗೂ ಇದನ್ನ ಅವರ ಪತ್ನಿ ಸಂಗೀತ ಕೂಡ ಇಷ್ಟಪಡ್ತಿಲ್ಲ. ಇದು ಅವ್ರಿಗೆ ಅವರ ಇಷ್ಟು ವರ್ಷಗಳ ಸಂಸಾರದ ಬದುಕಿಗೆ ಅವಮಾನ ಅಂತ ಅವರು ಭಾವಿಸಿನೇ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ನಟ ವಿಜಯ್ ಮತ್ತು ತ್ರಿಷಾ ಮೊದಲ ಸಲ 2004ರಲ್ಲಿ ಗಿಲ್ಲಿ ಚಿತ್ರದ ಮೂಲಕ ತೆರೆ ಮೇಲೆ ಜೋಡಿಯಾಗಿ ಕಾಣಿಸ್ಕೊಳ್ತಾರೆ. ಈ ಒಂದು ಚಿತ್ರದ ಯಶಸ್ಸಿನ ನಂತರ ಮುಂದೆ ಹಲವು ಚಿತ್ರಗಳಲ್ಲಿ ಇವರಿಬ್ಬರು ಜೋಡಿಯಾಗಿ ಕಾಣಿಸ್ಕೊಳ್ತಾರೆ. ತಿರುಪಾಚಿಯಲ್ಲಿ ಇವರಿಬ್ಬರ ಕೆಮಿಸ್ಟ್ರಿ ನಿಜಕ್ಕೂ ಅತ್ಯುತ್ತಮವಾಗಿತ್ತು. ಅದು ಜನಕ್ಕೂ ಕೂಡ ಇಷ್ಟ ಆಗಿ ವೀಕ್ಷಕರನ್ನ ಬಹುವಾಗಿ ಮನರಂಜಿಸಿತ್ತು. ಆ ಒಂದು ಸಮಯಕ್ಕಾಗಲೇ ವಿಜಯರವರಿಗೆ ಸಂಗೀತರ ಜೊತೆ ಮದುವೆಯಾಗಿ ಮಕ್ಕಳು ಕೂಡ ಇದ್ರು. ಇದಾದ ನಂತರ ಮುಂದೆ 2008ರವರೆಗೂ ಅವರಿಬ್ರು ಸಿನಿಮಾವನ್ನ ಮಾಡ್ತಾ ಹೋಗ್ತಾರೆ. ಆ ಒಂದು ಸಮಯಕ್ಕೆ ಅವರ ನಡುವೆ ರಿಲೇಶನ್ಶಿಪ್ ಕೂಡ ಬೆಳೀತಾ ಹೋಗುತ್ತೆ. ಈ ಒಂದು ವಿಷಯ ವಿಜಯರವರ ಪತ್ನಿ ಹಾಗೂ ವಿಜಯರವರ ತಂದೆ ಈ ಇಬ್ರಿಗೂ ಗೊತ್ತಾಗಿ ಅವರು ಇದನ್ನ ವಿರೋಧ ಮಾಡ್ತಾರೆ. ತ್ರಿಷಾ ವಿಜಯರವರಿಂದ ದೂರ ಆಗ್ಬೇಕು, ಅವರಿಬ್ರು ಒಟ್ಟಿಗೆ ಸಿನಿಮಾ ಮಾಡಬಾರ್ದು ಅಂತ ವಿಜಯ್ ತನ್ನ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಅವರು ಒತ್ತಡ ತಂದಾಗ 2008ರ ನಂತರ ತ್ರಿಷಾ ಹಾಗೂ ವಿಜಯ್ ಯಾವ ಚಿತ್ರದಲ್ಲೂ ಕೂಡ ನಟಿಸ್ತಿಲ್ಲ. 2008ರಲ್ಲಿ ಕುರುವಿ ಎಂಬ ಚಿತ್ರದಲ್ಲಿ ಇವರಿಬ್ಬರು ಜೋಡಿಯಾಗಿ ಕಾಣಿಸ್ಕೊಂಡಿದ್ದೆ ಕೊನೆ. ಮತ್ತೆ ಹಲವು ವರ್ಷ ಇವರಿಬ್ಬರು ಸಿನಿಮಾವನ್ನೇ ಮಾಡಲಿಲ್ಲ. ಇದಕ್ಕೆ ಕಾರಣ ಅವ್ರ ನಡುವೆ ಇದ್ದಂತ ಸಂಬಂಧ ಹಾಗೂ ಅದರಿಂದ ಕೇಳಿ ಬಂದಂತ ವಿಜಯರವರ ಕುಟುಂಬದ ಆಕ್ಷೇಪ ಅನ್ನೋದು ಕನ್ಫರ್ಮ್ ಆಗಿಲ್ವಾದ್ರೂ ವಿಜಯ್ ಹಾಗೂ ತ್ರಿಷಾ ಇವರಿಬ್ರು ಕೂಡ ಬಹಳ ವರ್ಷ ಯಾವುದೇ ಸಿನಿಮಾವನ್ನ ಮಾಡಲಿಲ್ಲ. ಸಿನಿಮಾವನ್ನ ಮಾಡದೇ ಇದ್ರೂ ಕೂಡ ಅವರು ತೆರೆಯಾಚೆಗೆ ಪರ್ಸನಲ್ ಲೈಫ್ ಅಲ್ಲಿ ಕನೆಕ್ಟೆಡ್ ಆಗೇನೆ ಇರ್ತಾರೆ. ಇನ್ನು 2023ರಲ್ಲಿ ವಿಜಯರವರ ಲಿಯೋ ಚಿತ್ರ ಬರುತ್ತೆ. ಇದರ ಶೂಟಿಂಗ್ 2020ರಿಂದನೇ ಶುರುವಾಗಿತ್ತು. ಇದಕ್ಕೆ ನಟಿಯಾಗಿ ತ್ರಿಷಾ ಅವರನ್ನೇ ನಿರ್ದೇಶಕ ಆದಂತ ಲೋಕೇಶ್ ಕನಗರಾಜ್ ಆರಿಸ್ತಾರೆ. ತ್ರಿಷಾ ವಿಜಯರವ್ರ ಜೊತೆ ಸಿನಿಮಾವನ್ನ ಮಾಡಬಾರ್ದು, ಅದರಿಂದ ಅವರ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ವಿಜಯ್ ಇಲ್ಲಿ ತ್ರಿಷಾರವರ ಜೊತೆ ನಟಿಸಲು ಒಪ್ಕೊಳ್ತಾರೆ. ಇದನ್ನ ನೋಡಿ ಹಲವರು ಈ ವಿಜಯ್ಗೆ ತನ್ನ ಕುಟುಂಬದ ಬಗ್ಗೆ ಕಾಳಜಿ ಇಲ್ಲ ಅಂತ ಮಾತನಾಡ್ಕೊಂಡ್ರು. ಅವ್ರಿಗೆ ಕಾಳಜಿ ಇದ್ದಿದ್ರೆ ಇದನ್ನ ಸೂಕ್ಷ್ಮವಾಗಿ ತ್ರಿಷಾ ಹಾಗೂ ಚಿತ್ರ ತಂಡದವ್ರಿಗೆ ವಿವರಿಸಿ ಬೇರೆ ನಾಯಕಿಯನ್ನ ಹಾಕೊಳ್ಳಿ ಅಂತ ಹೇಳ್ತಿದ್ರು. ಆದ್ರೆ ವಿಜಯ್ ಆ ರೀತಿ ಮಾಡಲಿಲ್ಲ. ಇನ್ನು ತ್ರಿಷಾ ಕೂಡ ಇದಕ್ಕೆ ಒಪ್ಕೊಂಡಿದ್ರು. ಈ ಒಂದು ಸಿನಿಮಾದಲ್ಲಿ ಅವರಿಬ್ಬರ ಕಿಸ್ಸಿಂಗ್ ದೃಶ್ಯಗಳು ಕೂಡ ಇದ್ವು.
ಸಾಮಾನ್ಯವಾಗಿ ಇಂಥ ಸೀನ್ಗಳು ಬಂದಾಗ ನಟ ನಟಿಯರು ಒಂದು ಕ್ಷಣ ಯೋಚಿಸಿ ಆ ಸೀನ್ ಮಾಡ್ಬೇಕಾ ಅಥವಾ ಬೇಡವಾ ಅಂತ ನಿರ್ಧಾರವನ್ನ ತಗೊಳ್ತಾರೆ. ಆದರೆ ಈ ಮೊದಲೇ ಅಫೇರ್ ಇರುವಂತ ನಟ ನಟಿಯರಿಗೆ ಇಂಥ ಸೀನ್ಗಳು ಕಷ್ಟ ಆಗೋದಿಲ್ಲ. ಆ ಒಂದು ಚಿತ್ರದಲ್ಲಿ ಅಂತ ಸನ್ನಿವೇಶಗಳಿಗೆ ಇಬ್ರು ಕೂಡ ಯಾವುದೇ ತಕರಾರನ್ನ ಮಾಡದೆ ಒಪ್ಕೊಂಡ್ರು. ನಮ್ಮಿಂದಾಗಿ ಒಬ್ಬ ಕಲಾವಿದನ ಸಂಸಾರ ನಾಶವಾಗ್ತಿದೆ, ಹೆಂಡತಿ ಮಕ್ಕಳು ಬೇಜಾರಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ಇವರು ಇಂಥ ಹಸಿ ಬಿಸಿ ದೃಶ್ಯಗಳಿಗೆ ಒಪ್ಕೊಂಡು ನಟಿಸಿದ್ರು. ಇದು ನಿಜಕ್ಕೂ ಅವರ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ. 20 ವರ್ಷಗಳಿಗೂ ಮಿಗಿಲಾದಂತ ವಿವಾಹದ ಒಂದು ಪವಿತ್ರ ಸಂಬಂಧಕ್ಕೆ ಯಾರಾಗಲಿ ಕೊಡುವಂತ ಗೌರವ ಹಾಗೂ ಮರ್ಯಾದೆ ಇದಲ್ಲ. ಇದೇ ಕಾರಣಕ್ಕೆ ಡಿವೋರ್ಸ್ ಪೇಪರ್ಗಳಲ್ಲಿ ಸಂಗೀತ 2021 ಕೂಡ ವಿಜಯ್ಗೆ ಒಬ್ಬ ನಟಿಯ ಜೊತೆ ಅಫೇರ್ ಇದೆ ಅಂತ ಬರ್ದಿದ್ದು. ಯಾವ ಕಾರಣಕ್ಕಾಗಿ ವಿಜಯ್ ತನ್ನ ಕುಟುಂಬದ ಬಗ್ಗೆ ಇಷ್ಟೊಂದು ಅಸಡ್ಡೆಯನ್ನ ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ಮದುವೆ ಆಗದಂತ ತ್ರಿಷಾರವರ ವರ್ತನೆ ಕೂಡ ವಿಚಿತ್ರ ಅಂತ ಅನ್ಸುತ್ತೆ. ವಿಜಯರವರ ಪತ್ನಿ ಸಂಗೀತಾಗೆ ನನ್ನ ಮುಖ ಕಂಡ್ರೆ ಆಗಲ್ಲ, ನಾನು ವಿಜಯ್ ಜೊತೆ ಓಡಾಡೋದು ನಡ್ಸೋದು ಹಾಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ತ್ರಿಷಾಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಅವರು ಪದೇ ಪದೇ ವಿಜಯರವರಿಗೆ ಹತ್ರವಾಗ್ತಲೇ ಇದ್ದಾರೆ. ನಾನು ಮತ್ತು ವಿಜಯ್ ಕೇವಲ ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳು ಮಾತ್ರ ಅಂತ ಅವರು ಹೇಳ್ತಾರಾದ್ರೂ ಬೇರೆ ಸೂಕ್ಷ್ಮಗಳ ಬಗ್ಗೆ ಅವರು ಕನಿಷ್ಠ ಪಕ್ಷ ಯೋಚನೆ ಕೂಡ ಮಾಡ್ತಾ ಇಲ್ಲ. ತನ್ನಿಂದಾಗಿ ವಿಜಯರವರ ವೈವಾಹಿಕ ಬದುಕಲ್ಲಿ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ಗೊತ್ತಾಗಿದ್ರು ಕೂಡ ವಿಜಯರವರ ಜೊತೆ ಇರುವಂತ ತಮ್ಮ ಖಾಸಗಿ ಸಭೆಗಳ ಫೋಟೋಗಳನ್ನ ಅವರು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಮುಕ್ತವಾಗಿ ಅಪ್ಲೋಡ್ ಮಾಡೋದಕ್ಕೆ ಅವರು ಸ್ವಲ್ಪ ಕೂಡ ಹಿಂಜರಿತಿಲ್ಲ. ಇದೊಂದು ರೀತಿ ಇನ್ನೊಬ್ಬರ ಜೀವನವನ್ನ ಹಾಳು ಮಾಡಿ ಅದು ಬಿರುಕುಂಟಾಗಿ ಬೀದಿಗೆ ಬರೋದನ್ನ ನೋಡಿ ವಿಕೃತವಾಗಿ ಸಂಭ್ರಮಿಸಿದ ಇಷ್ಟೆಲ್ಲ ಮಾಡಿ ತನ್ನಿಂದಾಗಿ ವಿಜಯರವರ ಸಂಸಾರ ಡಿವೋರ್ಸ್ ವರ್ಗು ಬಂದಿದ್ರು ಕೂಡ ನಾವು ಬರೀ ಫ್ರೆಂಡ್ಸ್ ಅಷ್ಟೇ ಅನ್ನೋ ತರ ಅವರು ಹೊರಗಡೆ ಹೇಳ್ಕೊಳ್ತಾರೆ. ಹಾಗೂ ವಿಜಯರವರು ಕೂಡ ತ್ರಿಷಾರವರ ಕಡೆ ಹೆಚ್ಚು ಒಲವು ಮತ್ತು ಗಮನವನ್ನ ಕೊಡ್ತಿದ್ದಾರೆ. ಇದು ನಿಜವಾಗಿಯೂ ಅವರ ಸಂಸಾರದ ಹಿತದೃಷ್ಟಿಯಿಂದ ಬೇಸರದ ವಿಷಯ. ಇಲ್ಲಿ ವಿಜಯ್ ಹಾಗೂ ಅವರ ಪತ್ನಿ ನಡುವೆ ಮಾತ್ರ ಮನಸ್ತಾಪ ಉಂಟಾಗಿಲ್ಲ, ವಿಜಯ್ ಹಾಗೂ ಅವರ ತಂದೆಯ ನಡುವಿನ ಸಂಬಂಧ ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಕೆಲ ವರ್ಷಗಳ ಕೆಳಗೆ ವಿಜಯರವರಿಗೆ ತಿಳಿಸ್ತೇನೆ ಅವರ ತಂದೆ ಚಂದ್ರಶೇಖರ್ ಅವರು ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಹುಟ್ಟಾಕಿದ್ರು. ಇದು ಯಾವ ರೀತಿ ನೋಡಿದ್ರು ಕೂಡ ತಪ್ಪೆ, ಯಾಕೆಂದ್ರೆ ಇದನ್ನ ಅವರು ಮೊದಲು ಮಗ ವಿಜಯ್ಗೆ ತಿಳಿಸಬೇಕಿತ್ತು. ಇದರಿಂದಾಗಿ ಬೇಜಾರಾಗಿದ್ದಂತ ವಿಜಯ್ ತನ್ನ ತಂದೆಯ ಸಹಿತ 11 ಜನರ ವಿರುದ್ಧ ಇದೇ ಒಂದು ವಿಷಯವಾಗಿ ದೂರನ್ನ ಕೊಟ್ಟಿದ್ರು. ಇದು ಆಗ ದೊಡ್ಡ ನ್ಯೂಸ್ ಕೂಡ ಆಗಿತ್ತು. ಇಲ್ಲಿ ವಿಜಯರವರ ತಂದೆ ಮಾಡಿದ್ದು ಕೂಡ ತಪ್ಪೆ, ಯಾಕೆಂದ್ರೆ ಇವರ ಒಂದು ಯಶಸ್ಸನ್ನೇ ಅವರು ಬಂಡವಾಳ ಮಾಡಿಕೊಂಡು ಆ ಒಂದು ಪಾರ್ಟಿಯನ್ನ ಹುಟ್ಟಾಕಿದ್ರು. ಇದರಿಂದಾಗಿ ತಂದೆ ಹಾಗೂ ಮಗ ಇವರಿಬ್ಬರ ನಡುವೆ ಅನೇಕಾರು ಮನಸ್ತಾಪ ಉಂಟಾಗಿದ್ದು ನಿಜ. ಮೊನ್ನೆ ವಿಜಯರವರ ರೋಚಕ ಗೆಲುವಿನ ನಂತರ ಅಪ್ಪ ಮಗ ಹತ್ರ ಆಗಿದ್ದಾರೆ. ಅದಷ್ಟೇ ಅಲ್ಲದೆ ವಿಜಯರವರ ಇಬ್ರು ಮಕ್ಕಳು ಕೂಡ ತನ್ನ ತಂದೆಯ ಜೊತೆ ಸಂಪರ್ಕದಲ್ಲಿ ಇಲ್ಲ, ಅವರು ಕೂಡ ತಂದೆಯಿಂದ ದೂರ ಆಗಿದ್ದಾರೆ. ಇಲ್ಲಿ ವಿಜಯರವರೇನೋ ಒಂದು ಹೊಸ ಪಕ್ಷವನ್ನ ಕಟ್ಟಿ ಅದರಲ್ಲಿ ಅದ್ಭುತ ಜಯಬೇರಿಯನ್ನ ಬಾರಿಸಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅವರು ಒಬ್ಬ ನಟನಾಗಿ ಜನನಾಯಕನಾಗಿ ಗೆದ್ದ ವ್ಯಕ್ತಿನೇ ಆದ್ರೂ ಕೂಡ ಒಬ್ಬ ನಿಷ್ಠಾವಂತ ಗಂಡನಾಗಿ ಜವಾಬ್ದಾರಿಯುತ ತಂದೆಯಾಗಿ ಹಾಗೂ ವಿಧೇಯ ಮಗನಾಗಿ ಗುರುತಿಸಿಕೊಳ್ಳುವಲ್ಲಿ ಎಲ್ಲೋ ಸ್ವಲ್ಪ ಎಡವಿದ್ದಾರೆ ಅಂತ ಅನ್ಸುತ್ತೆ. ಇದಕ್ಕೆ ಅನೇಕಾರು ಅಂಶಗಳು ಕಾರಣ ಆಗಿರ್ಬೋದು. ಅದರಲ್ಲಿ ನಟಿ ತ್ರಿಷಾರವರ ಪಾತ್ರ ಕೂಡ ಸ್ವಲ್ಪ ಹೆಚ್ಚಂತ ಹೇಳಬಹುದು. ತ್ರಿಷಾಗೆ ಈಗ 43 ವರ್ಷ ವಯಸ್ಸು, ಇದೇನು ಚಿಕ್ಕ ವಯಸ್ಸಲ್ಲ. ತ್ರಿಷಾ ಅಪ್ರಬುದ್ಧರು ಕೂಡ ಅಲ್ಲ, ನೋಡೋದಕ್ಕೆ ಸ್ಫುರದ್ರೂಪಿಯಾಗಿರುವಂತ ಅವರು 20 ವರ್ಷಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಯಶಸ್ವಿಯಾಗಿ ಗುರುತಿಸಿಕೊಂಡಂತ ನಟಿ. ವಿಜಯರವರ ಜೊತೆ ಅಫೇರ್ ಅನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಕಾಣುವ ಹಾಗೆ ಫೋಟೋಸ್ ಮತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ವದಂತಿಗಳಿಗೆ ತಾವೇ ಇಲ್ಲ ಸಲ್ಲದ ರೆಕ್ಕೆ ಪುಕ್ಕವನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಇದರ ಜೊತೆ ಅನೇಕ ಸಂದರ್ಶನಗಳಲ್ಲೂ ಕೂಡ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡುವಂತ ಮೂಲಕ ಸುದ್ದಿಯಾಗಿದ್ರು. ಒಟ್ನಲ್ಲಿ ಒಂದು ರಾಜ್ಯವನ್ನ ಗೆದ್ದಂತ ಒಬ್ಬ ವ್ಯಕ್ತಿ ಎಲ್ಲೋ ಒಂದ್ ಕಡೆ ತನ್ನದೇ ಸಂಸಾರದಲ್ಲಿ ಸೋತು ಹೋದ್ರ, ತನ್ನ ಪತ್ನಿಗೆ ಗಂಡನಾಗಿ, ತನ್ನ ಮಕ್ಕಳಿಗೆ ಒಬ್ಬ ಒಳ್ಳೆಯ ಅಪ್ಪನಾಗಿ, ಮತ್ತೆ ತನ್ನ ತಂದೆಗೆ ಒಬ್ಬ ಮಗನಾಗಿ, ಈ ರೀತಿ ಎಲ್ಲದರಲ್ಲೂ ಕೂಡ ವಿಜಯ್ ಸೋತು ಹೋದ್ರ. ಇದಕ್ಕೆ ಉತ್ತರನ ನೀವೇ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.